ವರ್ತೂರ್ ಸಂತೋಷ್ ಕುಮಾರ್ ಎಂಬಾತ ಸಾಮಾಜಿಕ ಜಾಲತಾಣಗಳಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ಹಳ್ಳಿಕಾರ್ ಒಡೆಯ ಎಂದು ತನ್ನನ್ನು ತಾನು ಬಿಂಬಿಸಿಕೊಂಡು ಸ್ವಾರ್ಥಕ್ಕಾಗಿ ಹಳ್ಳಿಕಾರ್ ಗೋತಳ್ಳಿಯ ಹೆಸರನ್ನು ಈಗಲೂ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು, ಈ ಬಗ್ಗೆ ಆಕ್ಷೇಪಣೆ ವ್ಯಕ್ತವಾಗಿದ್ದರೂ ಮತ್ತೆ ಮುಂದುವರಿಯುತ್ತಿರುವುದರಿಂದ ಕಾನೂನು ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಲೀಗಲ್ ನೋಟಿಸ್ ರವಾನೆಯಾಗಿದೆ ಎಂದು ಕಲ್ಲಹಳ್ಳಿ ರವಿಕುಮಾರ್ ತಿಳಿಸಿದರು. ಈ ವೇಳೆ ಮುಖಂಡರಾದ ಕಿರಣ್ ಪಟೇಲ್, ಪ್ರಜ್ವಲ್, ದೀಕ್ಷಿತ್, ಪ್ರಶಾಂತ್ ಉಪಸ್ಥಿತರಿದ್ದರು. ಚರ್ಚಾಗೋಷ್ಠಿ ಹಳ್ಳಿಕಾರ್ ಬಗ್ಗೆ ಚರ್ಚಾಗೋಷ್ಠಿನ ನಡೆಸ್ತೀವಿ ಅಂತೇಳಿ ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ. ಏನು ಇದು ಉದ್ದೇಶ ಅಂತಂದರೆ, ಇತ್ತೀಚೆಗೆ ಬಂದಂಥ ಒಬ್ಬ ವ್ಯಕ್ತಿ ವರ್ತೂರ್ ಸಂತೋಷ್ ಅಂತೇಳಿ, ಅವರು ಹಳ್ಳಿಕಾರ್ ಒಡೆಯ ಅಂತಂತ ಹೆಸರನ್ನ ಇಟ್ಕೊಂಡು ಗೂಗಲಲ್ಲೆಲ್ಲ ಹಾಕ್ಕೊಂಡು ಅದ್ರ ಬಗ್ಗೆ ಹಳ್ಳಿಕಾರ್ ಬಗ್ಗೆ ಒಂದು ತಪ್ಪು ಸಂದೇಶವನ್ನು ಸಾರ್ತಾ ಇರುವಂಥದ್ದು, ಇದ್ರ ಬಗ್ಗೆ ನಾವು ಆಕ್ಷೇಪಣೆ ವ್ಯಕ್ತಪಡಿಸಿದ್ವಿ. ಅವರ ಹಿಂಬಾಲಕರು ಬಂದು ನಾವು ನಡೆಸಿದಂಥ ಒಂದು ಕಾರ್ಯಕ್ರಮದಲ್ಲಿ ಇದು ನಾವು ಪ್ರೀತಿಯಿಂದ ಕೊಟ್ಟಿರೋದು ಹಾಗೆ ಹೀಗೆ ಅಂತನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಸಹ ತಿಳಿಸಿದ್ರು. ಅದೆಲ್ಲ ಇದು ನಿಮ್ಗೆ ಗೊತ್ತೇ ಇದೆ. ಸೊ ನಾವು ಅವರು ಬಿಗ್ ಬಾಸ್ಗೆ ಹೋಗಿದ್ದಂಥ ಸಂದರ್ಭ ಆಗಿತ್ತು. ಅದು ಅವರ ಹಿಂಬಾಲಕರಿಗೆ ಹಾಗೇನೆ ಅದನ್ನು ವೇದಿಕೆ ಸಿದ್ಧ ಮಾಡಿದ್ವಿ. ಈಗ ಅವರು ಬಂದ ನಂತರ ಅದನ್ನು ಸರಿಪಡಿಸ್ಕೊಂಡು ಇದನ್ನು ಏನು ಹಳ್ಳಿಕಾರ್ ಒಡೆಯ ಅಂತ ಏನು ಬಳಸ್ಕೊಳ್ತಾ ಇದ್ದಾರೆ, ಇದನ್ನು ತಪ್ಪು ತಿಳುವಳಿಕೆನ ಇದನ್ನು ತಿದ್ಕೊಂಡು ಇವರು ಅದನ್ನು ಸರಿಪಡಿಸ್ಕೊಂಡು ಮುಂದುವರಿದ್ದಾರೆ ಅಂತನ್ನುವಂಥದ್ದನ್ನ ನಾವು ಅಂದ್ಕೊಂಡಿದ್ವಿ. ಆ ವ್ಯಕ್ತಿ ಬಂದು ಈಗ ಕಳೆದ ಒಂದು 5-6 ವರ್ಷದಿಂದ, ಒಂದು 7-8 ವರ್ಷದಿಂದ ಬಂದಂಥ ವ್ಯಕ್ತಿ ಹಳ್ಳಿಕಾರ್ ಸಾಕೋದಕ್ಕೆ. ಅವನು ಒಬ್ಬ ಸಾಮಾನ್ಯ ಒಬ್ಬ ಹಳ್ಳಿಕಾರ್ ಪೋಷಕ ಅಷ್ಟೇ. ಸೊ ಈ ಒಂದು ಗೂಗಲಲ್ಲೆಲ್ಲ ಹಳ್ಳಿಕಾರ್ ಒಡೆಯ ಅಂತ ಹಾಕೊಂಡಿರುವಂಥದ್ದು, ಆಮೇಲೆ ಚೇರ್ಮನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ್ ಬ್ರೀಡ್ ಕನ್ಸರ್ವೇಷನ್ ಕಮಿಟಿ ಅಂತ ಹಾಕಿರುವಂಥದ್ದು, ಇದೆಲ್ಲ ಒಂದು ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಮುಂದಿನ ಪೀಳಿಗೆಗೆ ನಮ್ಮ ಈ ಹಳ್ಳಿಕಾರ್ ಗೋತಳಿ ಏನಿದೆ ಇದ್ರ ಬಗ್ಗೆ ಇತಿಹಾಸನ ತಿಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಬೇಡ, ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಯಾಕೆಂತಂದರೆ ಅವರು ಒಬ್ಬ ಹಳ್ಳಿಕಾರ್ ಸಾಕುವಂಥ ಪೋಷಕ, ನಾವು ಮೊದಲೇ ಬೇರೆ ಥರಕ್ಕೆ ಲೀಗಲ್ ಆಗಿ ಮುಂದುವರಿಯೋದು ಬೇಡ ಅಂತೇಳಿ ತಿಳುವಳಿಕೆ ಕೊಟ್ಟಿದ್ವಿ. ಯಾಕೆಂತಂದ್ರೆ ನಮಗೆ ಈಗಷ್ಟೇ 7-8 ವರ್ಷದಿಂದ ಬಂದಿದ್ದರಿಂದ ಇದ್ರ ಬಗ್ಗೆ ಅವ್ರಿಗೆ ಸರಿಯಾದ ಸಂಪೂರ್ಣ ಮಾಹಿತಿ ಇಲ್ಲ ಅಂತೇಳಿ ಸಂಪೂರ್ಣ ಮಾಹಿತಿನ ಅವ್ರಿಗೆ ಕೊಟ್ಟಿದ್ವಿ. ಇಲ್ಲಿ ಹಳ್ಳಿಕಾರ್ ಜನಾಂಗದವರು ಕೂಡ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಿದ್ರು. ಕಾಡುಗೊಲ್ಲ ಜನಾಂಗ ಯಾದವ್ ಕುಂದವರು ಕೂಡ ಅವ್ರಿಗೆ ಒಂದು ತಿಳುವಳಿಕೆ ತಿಳಿಸಿದ್ರು. ನಾವೇನಿದ್ವಿ ಅಂತಂತಂದ್ರೆ, ನಾವು ಪಾರಂಪರಿಕವಾಗಿ ನಾವು ಹಳ್ಳಿಕಾರ್ ತಳಿಯನ್ನ ಸಾಕೊಂಡು ಪೋಷಣೆ ಮಾಡ್ಕೊಂಡು ಬರ್ತಾ ಇರುವಂಥ ಕುಟುಂಬದವ್ರು ನಾವುಗಳೇನಿದ್ವಿ, ನಾವುಗಳು ಕೂಡ ಅವ್ರಿಗೆ ತಿಳುವಳಿಕೆ ಹೇಳಿದ್ವಿ. ಹಳ್ಳಿಕಾರ್ ಅಂತಂತಂದ್ರೆ ಇವತ್ತಿಂದಲ್ಲ, ಇದು ತುಂಬ ಇತಿಹಾಸ ಇದೆ ಅಂತೆಲ್ಲ ಅವ್ರಿಗೆ ಹೇಳಿದ್ವಿ. ಆದರೂ ಅವರು ತಿದ್ಕೊಂಡಿಲ್ಲ. ಸೊ ಹಾಗಾಗಿ ತಿದ್ಕೊಳ್ಳದೇ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಇವರು ಮತ್ತೆ ಅದನ್ನೇ ಮುಂದುವರಿಸ್ಕೊಂಡು ನಾವು ಅದನ್ನು ಮಾಹಿತಿ ಕೊಟ್ಟಿದ್ವಿ. ಆ ಮಾಹಿತಿನ ಕೇಳು ಕೂಡ ಏನೋ ಒಂದು ಉದ್ದಟತನದಿಂದ ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದು ನಡವಳಿಕೆಯನ್ನು ನಡ್ಕೊಂಡು ಅವರು ಮುಂದುವರಿತಾ ಇರೋದ್ರಿಂದ ನಾವು ಅವನಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ವಿ. 2ನೇ ತಾರೀಕು ಅವನಿಗೆ ಲೀಗಲ್ ನೋಟಿಸ್ ಅವ್ರ ಮನೆಗೆ ಕೊಟ್ಟಿದ್ವಿ. ಸೊ ಹಾಗಾಗಿ ಇದು ಸರಿಯಲ್ಲ, ಇದು ತಪ್ಪು ಅಂತ ನಾವು ಹೇಳಿದ್ಮೇಲೆ ಅವ್ರು ತಿಳ್ಕೊಳ್ಳದೇ ಇರೋ ಕಾರಣ ನಾವು ಇದನ್ನು ಲೀಗಲ್ ಆಗಿ ಮುಂದುವರಿ